ನನ್ನ ಹೆಸರು ತೇಜಸ್ ಅಂತ. ಸರಿ, ಎಂತ ಅಂತಂದ್ರೆ ಈಗ ನಮ್ದು ಅಲ್ಲಿ ಒಂದು ಪೂಂಜಾಜಿ ರೂಟ್ ಅಂತ ಉಂಟು ಚೌಕಿ ಒಳಗೆ. ಆಚೆ ಎಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ ಎಂತೆಲ್ಲ. ನಂಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಒಂದು ನಿಜವಾಗಿ ಒಂದು 7-8 ವರ್ಷ ಅನುಭವ ಇದೆ. ನಾವು ಇಲ್ಲಿಂದ ಸಂಜೆ ಹೊರಡ್ತೇವೆ, ಮತ್ತೆ ನೈಟ್ ಅಲ್ಲಿಂದ ತರಕಾರಿ ಎಲ್ಲ ತುಂಬಿಸಿ ತರುದು. ಬೆಳಗ್ಗೆ ನಿಜವಾಗಿ ಇದನ್ನು 7:40ಕ್ಕೆ ತೆಗಿಲಿಕ್ಕೆ ಚೌಕಿಯಿಂದ ಚೌಕಿ. ಆದ್ರೆ ನಂಗೆ ಇದ್ರಿಗಿಂತ ಲೈಲ್ಯಾಂಡ್ ಬೆಸ್ಟ್. ನಿಮ್ಗೆ ಲೇಲ್ಯಾಂಡ್ ಇಷ್ಟ ಅಲ್ಲ? ಸೊ ನಮ್ಮ ಹತ್ರ ಇವತ್ತು ಆಶಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದು ಪೈಲಟ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ತೇಜಸ್ ಅಂತ. ಎಲ್ಲಿ ಸರ್ ಇದು ಗಾಡಿ? ಇದು ಮಾಳ ಚೌಕಿ. ಓಕೆ, ಇದು ಸಂಸ್ಥೆ ಶುರುವಾಗಿ ಎಷ್ಟು ವರ್ಷ ಆಯ್ತು? ಸರಿ, ಸಂಸ್ಥೆ ಶುರುವಾಗಿ 1 ವರ್ಷ ಆಯ್ತು ಸರ್. ಓಕೆ, ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಂಸ್ಥೆ ಬಗ್ಗೆ? ಸಂಸ್ಥೆ ಬಗ್ಗೆ ಒಳ್ಳೆ ಸಂಸ್ಥೆ. ಓಕೆ, ಮತ್ತೆ ಒಂದು ಗಾಡಿದ ಎಂತಾದ್ರು ನಮ್ ಧನ್ಯವಾದ ಒಳ್ಳೆ ಇದ್ದಾರೆ. ಕಿರಿಕಿರಿ ಅಂತ ಎಂತ ಇಲ್ಲ. ಮತ್ತೆ ಈಗ ಡೀಸೆಲ್ ಹಾಗೆ ಎಂತ ಕಿರಿಕಿರಿ ಅಂತ ಮಾಡುದಿಲ್ಲ. 1 ಲೀಟರ್ 2 ಲೀಟರ್ ಎಲ್ಲ ಜಾಸ್ತಿ ಹೋದ್ರೆ ಮಿನಿಮಮ್ ಒಂದಿಷ್ಟೇ ಹೋಗ್ಲಿಕ್ಕಂತ ಇರ್ತದಲ್ಲ. 250 ಕಿಲೋಮೀಟರ್ ರನ್ ಆಗ್ತದೆ ಗಾಡಿ. ಮುಂಚೆದು ಗಾಡಿ ಆದ್ರೆ ಒಂದು ಸಣ್ಣ ಗಾಡಿ ಇತ್ತು, 35-36 ಲೀಟರ್ ಡೀಸೆಲ್ ಹೋಗ್ತಿತ್ತು. ಈಗ ಒಂದು ಸ್ವಲ್ಪ ದೊಡ್ಡ ಗಾಡಿ ಹಾಕಿದ್ದಾರೆ. ಈಗ ಒಂದು ಸ್ವಲ್ಪ ರೂಟಲ್ಲೆಲ್ಲ ಮಕ್ಕಳೆಲ್ಲ ಜಾಸ್ತಿ ಆಗಿದ್ದಾರೆ. ಅದಾದ್ಮೇಲೆ ಸಣ್ಣ ಗಾಡಿ ಇರುವಾಗೆಲ್ಲ ನಿಮ್ದು ಜನ ಎಲ್ಲ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಬೆಳಗ್ಗೆ ಟ್ರಿಪ್ ಎಲ್ಲ. ಹಾಗೆ ಈಗೆಲ್ಲ ಸ್ವಲ್ಪ ಜನ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ. ಹಾಗೆ ಡೀಸೆಲ್ ಸ್ವಲ್ಪ ಜಾಸ್ತಿ ಹೋಗ್ತದೆ. ಎಂತಾದ್ರು ಗಾಡಿಯಲ್ಲಿ ಎಂತಾದ್ರು ಕೆಲಸ ಎಂತಾದ್ರು ಇದ್ರೆ ಆವಾಗ್ಲೇ ಒಂದು ಫೋನ್ ಮಾಡಿದ್ರೆ ಆಯ್ತು ಧನ್ಯವಾದಿಗೆ. ಶೋರೂಮ್ ತಗೊಂಡೋಗಿ ಇಡಿ ಅಂತೆಲ್ಲ ಹೇಳಿ ಆವಾಗ್ಲೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ. ಸರ್ ಇದು ಯಾವ್ದು ಗಾಡಿ ಸರ್? ಸರ್ ಇದು ಗಾಡಿ ಬಂದು ಟಾಟಾ ಗಾಡಿ. ಟಾಟಾ BS6 ಅಲ್ಲ? BS6 ಸರ್. ಓಕೆ ಸರ್, ಹೇಗೆ ಸರ್ ಇದು ರೂಟ್ ಅಲ್ಲಿ ಹೇಗೆ ಒಳ್ಳೆ ಆಗ್ತದೆ ಬಿಡ್ಲಿಕ್ಕೆ? ರೂಟ್ ಅಲ್ಲಿ ಬಿಡ್ಲಿಕ್ಕೆಲ್ಲ ತೊಂದ್ರೆ ಇಲ್ಲ ಸರ್, ಕಂಫರ್ಟಬಲ್ ಇದೆ. ಆದ್ರೆ ನಂಗೆ ಇದ್ರಿಗಿಂತ ಲೈಲ್ಯಾಂಡ್ ಬೆಸ್ಟ್. ನಿಮ್ಗೆ ಲೇಲ್ಯಾಂಡ್ ಇಷ್ಟ ಅಲ್ಲ? ಐಶರ್ ಬಿಟ್ಟಿದ್ದೀರಾ ಸರ್? ಐಶರ್ ಬಿಡ್ಲಿಲ್ಲ ಸರ್. ಐಶರ್ ಟಿಪ್ಪರ್ ಎಲ್ಲ ಬಿಟ್ಟಿದ್ದೇನೆ, ಬಸ್ ಅಲ್ಲಿ ಐಶರ್ ಬಿಡ್ಲಿಲ್ಲ. ಓಕೆ ಸರ್, ಹೇಗೆ ಟಾಟಾ ಅಂದ್ರೆ ತೊಂದ್ರೆ ಇಲ್ಲ. ಅಂದ್ರೆ ಈಗ ಇತ್ತೀಚೆಗೆ ಬಂದದೆಲ್ಲ ಗಾಡಿ BS6 ಎಲ್ಲ ಉಂಟಲ್ಲ, ಅದ್ರಲ್ಲಿ ಡೆಪ್ ಎಲ್ಲ ಉಂಟು, ಮತ್ತೆ ಪಿಕಪ್ ಎಲ್ಲ ಸ್ವಲ್ಪ ಕಮ್ಮಿ ಉಂಟು. ಅದೇ ಮುಂಚೆದು BS3 BS4 ಗಾಡಿ ಎಲ್ಲ ತೊಂದ್ರೆ ಇಲ್ಲ. ಮೊದಲು ನಮ್ಮ ಒಟ್ಟಿಗೆ ಇದ್ದದ್ದು BS3 ಗಾಡಿ ಟಾಟಾದವರು. ಒಳ್ಳೆ ಪಿಕಪ್ ಇತ್ತು ಅದು ಗಾಡಿ, ಒಳ್ಳೆ ಮೈಲೇಜ್ ಇತ್ತು, ಒಳ್ಳೆ ಪಿಕಪ್ಸ್ ಇತ್ತು. ಗಾಡಿ BS6 ಸರ್. ಅಂದ್ರೆ ಇದ್ರಲ್ಲಿ ಡೆಪ್ ಎಲ್ಲ ಬರುವಾಗ ಇದ್ರಲ್ಲಿ ಎಂತ ಪಿಕಪ್ಸ್ ಇಲ್ಲ. ಮತ್ತೆ ನಮ್ದು ದೊಡ್ಡ ಗಾಡಿ. ಯಾವ್ದು ಸರ್ ಬಾಡಿ? ಸರ್ ಇದು ಬಾಡಿ ಬಂದು PT ಕೋಚ್ ಬಾಡಿ ಸರ್. PT ಕೋಚ್ ಅಲ್ಲ? ಹೇಗೆ ಸರ್ ಬಾಡಿ ಹೇಗಿದೆ ಗಾಡಿದು? ಬಾಡಿ ತೊಂದ್ರೆ ಇಲ್ಲ ಸರ್, ಎಲ್ಲ ಬಾಡಿ ಎಲ್ಲ ಕಬ್ಬಿಣದ ಇಲ್ಲ ಬಾಡಿ, ಫೈಬರ್ ಬಾಡಿ ಅಂತಲ್ಲ, ಎಲ್ಲ ಮೆಟಲ್ ಬಾಡಿ. ಸರ್ ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ನಂಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಒಂದು ನಿಜವಾಗಿ ಒಂದು 7-8 ವರ್ಷ ಅನುಭವ ಇದೆ. ಆದ್ರೆ ಬಸ್ ಫೀಲ್ಡ್ ಗೆ ಬಂದು ನಾನು ಒಂದು 5-6 ವರ್ಷ ಆಯ್ತು. ಬಸ್ ಫೀಲ್ಡ್ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ಬಸ್ ಫೀಲ್ಡ್ ಗೆ ಬರುವ ಮುಂಚೆ ನಾನು ತರಕಾರಿ ಗಾಡಿ ಉಂಟಲ್ಲ, ಅಲ್ಲಿದ್ದದ್ದು ಡೇ ಅಂಡ್ ನೈಟ್ ಎಲ್ಲ ಡ್ಯೂಟಿ ಇತ್ತು ನಮ್ಗೆ ಚಿಕ್ಕಮಂಗ್ಳೂರಿಂದ ಎಲ್ಲ ಬರುವಾಗ. ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು ಸರ್ ಗಾಡಿ? ಅದು ಚಿಕ್ಕಮಂಗ್ಳೂರಿಂದ ಕಾರ್ಕಳಕ್ಕೆ. ಡೈಲಿ ಇರ್ತಿತ್ತಾ? ಡೈಲಿ ಇರ್ತಿತ್ತು. ನೈಟ್ ನಾವು ಇಲ್ಲಿಂದ ಸಂಜೆ ಹೊರಡ್ತೇವೆ, ಮತ್ತೆ ನೈಟ್ ಅಲ್ಲಿಂದ ತರಕಾರಿ ಎಲ್ಲ ತುಂಬಿಸಿ ತರುದು. ಇಲ್ಲಿ ಬರ್ತೇವೆ ಸರ್. ಈ ಬಸ್ ಟೈಮಿಂಗ್ಸ್ ಹೇಳ್ಬೋದಾ? ಟೈಮಿಂಗ್ಸ್ ಅಂದ್ರೆ ಬೆಳಗ್ಗೆ ಉಂಟಲ್ಲ, ಬೆಳಗ್ಗೆ ನಿಜವಾಗಿ ಇದನ್ನು 7:40ಕ್ಕೆ ತೆಗಿಲಿಕ್ಕೆ ಚೌಕಿಯಿಂದ ಚೌಕಿ. ಆದ್ರೆ ಎಂತ ಅಂತಂದ್ರೆ ಈಗ ನಮ್ದು ಅಲ್ಲಿ ಒಂದು ಪೂಂಜಾಜಿ ರೂಟ್ ಅಂತ ಉಂಟು ಚೌಕಿ ಒಳಗೆ. ಆಚೆ ಎಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ ಎಂತ ಇಲ್ಲ. ನಮ್ದು ಧನ್ಯವರಿಗೆ ಅಲ್ಲಿ ಊರವರೆಲ್ಲ ಪ್ರೆಷರ್ ಆಗಿದ್ದಾರೆ. ಅಂದ್ರೆ ನಮ್ದು ಧನ್ಯವಾರ ಅದೇ ಊರವರಲ್ಲ, ಪ್ರೆಷರ್ ಆಗಿದ್ದಾರೆ ಇನ್ನೊಂದು ಬಸ್ ಅನ್ನು ಈಚೆ ಬಿಡ್ಬೋದಾ ಅಂತ. ಹಾಗೆ ಈಗ ನಾವು ಇದು ಬೆಳಿಗ್ಗೆ 7:15ಕ್ಕೆ ಈಗ ಅಲ್ಲಿಂದ ಗಾಡಿ ತೆಗಿತೇವೆ. ಅಲ್ಲಿಂದ 7:15ಕ್ಕೆ ತೆಗೆದು ಪೂಂಜಾಜಿಗೆ ಹೋಗಿ ಅಲ್ಲಿಂದ ಪೂಂಜಾಜಿಯಿಂದ 7:15ಕ್ಕೆ ಬಿಡುದು. ಅಲ್ಲಿಂದ ಚೌಕಿ ಬಂದು 7:40ಕ್ಕೆ ಚೌಕಿ ಬಿಡ್ತೇವೆ. ಅಲ್ಲಿಂದ ಸೀದಾ ಬರುದು ಮತ್ತೆ ಬಜಗೋಳಿಗೆ 8:08ಕ್ಕೆ ಬರ್ತದೆ ಗಾಡಿ. 8-7 ಬರುದು, 8-8ಕ್ಕೆ ಅಲ್ಲಿಂದ ಬಿಡ್ಲಿಕ್ಕೆ ಬಜಗೋಳಿಯಿಂದ. ಇದು ಫಸ್ಟ್ ಬೆಳಗ್ಗೆ. ಅಲ್ಲಿಂದ ಸೀದಾ ಕಾರ್ಕಳ 8:35 ಕಾರ್ಕಳಕ್ಕೆ. ಅಲ್ಲಿಂದ ಕಾರ್ಕಳಕ್ಕೆ ಬಂದು ಕಾರ್ಕಳದಿಂದ 2 ಟ್ರಿಪ್ MPM ಉಂಟು. MPM 2 ಟ್ರಿಪ್ ಹೊಡೆಯುದು ಮಕ್ಕಳನ್ನು 9 ಗಂಟೆಗೆ
ನಕ್ರಿ ಪಳ್ಳಿ ಓಕೆ. ಪಳ್ಳಿ ರೂಟಿಗೆ. ಇದು ಹಾಲ್ಟ್ ಎಷ್ಟು ಗಂಟೆ ಆಗ್ತದೆ ಸರ್ ಗಾಡಿ? ಹಾಲ್ಟ್ ಆಗುವಾಗ ರಾತ್ರಿ 7:45 ಆಗ್ತದೆ. ಓಕೆ ಸರ್. ಸರ್ ನಿಮ್ಮ ಬಸ್ಸಿಗೆ ಬಂದ ಪ್ಯಾಸೆಂಜರ್ಸ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ಸರ್? ಫೆಸಿಲಿಟಿ ಅಂದ್ರೆ ಸರ್ ಸಿಸಿ ಕ್ಯಾಮರಾ ಉಂಟು, ಓಕೆ. ಮತ್ತೆ ಸಬ್ ಉಂಟು ಸರ್. ಓಕೆ, ಸಬ್ ಇದೆ ಅಲ್ಲ? ಸಬ್ ಇದೆ, ಸ್ಪೀಕರ್ ಇದೆ, ಓಕೆ. ಪ್ಯಾಸೆಂಜರ್ ಇಡ್ಲಿಕ್ಕೆಲ್ಲ ಹ್ಯಾಂಡಲ್. ಓಕೆ, ಹ್ಯಾಂಡಲ್ ಎಲ್ಲ ಇದೆ ಅಲ್ಲ? ಮತ್ತೆ ನೋಡಿ ಸರ್ ಅಲ್ಲಿ ಸೀಟ್ ನೋಡಿ, ಕಂಫರ್ಟೇಬಲ್ ಸೀಟ್ ಎಲ್ಲ ಉಂಟು. ಓಕೆ. ಎಂತದೆ? ತುಂಬಾ ಸ್ಪೇಷಿಯಸ್ ಆಗಿದೆ ಅಲ್ಲ ಸರ್ ಗಾಡಿ? ಹೌದು ಸರ್, ಮೊದ್ಲೆಲ್ಲ ಸಣ್ಣ ಗಾಡಿ ಇತ್ತು, ಈಗ ದೊಡ್ಡ ಗಾಡಿ ಮಾಡಿದ್ದಾರೆ ನೀವು. ಓಕೆ. ಪ್ಯಾಸೆಂಜರ್ ಗೆಲ್ಲ ಕಷ್ಟ ಆಗ್ಬಾರ್ದಂತ. ಪ್ಯಾಸೆಂಜರ್ ಬಂದ್ರೆ ಪ್ಯಾಸೆಂಜರ್ ನಮ್ಗೆ ದೇವರು ಸರ್. ಹೌದು. ಅವ್ರು ಬಂದ್ರೆ ನಮ್ಗೆ ಇಲ್ಲಿ ಎಲ್ಲ ದುಡಿಲಿಕ್ಕೆ ಆಗುದು. ಮತ್ತೆ ನಾವೇ ಗಾಡಿ ಖಾಲಿ ಬಸ್ ಇಟ್ಕೊಂಡು ಎಂತ ಮಾಡುದು? ಹೌದು ಸರ್, ಅದೌದು. ಈ ಬಸ್ಸಿಗೆ ಉಂಟಲ್ಲ ಸರ್, ಅಂದ್ರೆ ಮಕ್ಕಳೇ ಜಾಸ್ತಿ ಲೈಕ್ ಮಾಡುದು ಈ ಬಸ್ ಅನ್ನು. ಟೂರಿಸ್ಟ್ ಅಂದ್ರೆ ಈ ಬಸ್ ಅನ್ನು ಮಕ್ಕಳೇ ಜಾಸ್ತಿ ಲೈಕ್ ಮಾಡುದು. ಅಂದ್ರೆ ದೊಡ್ಡ ಸಿಟಿಗಿಂತ ಸಣ್ಣ ಸಣ್ಣ ಮಕ್ಕಳೆಲ್ಲ, ಕಾಲೇಜ್ ಹೋಗೋರು ಮತ್ತೆ ನಿಮ್ದು ಸ್ಕೂಲ್ಗೆ ಹೋಗೋರು ಎಲ್ಲ ಇವ್ರ ಮಕ್ಕಳೇ. ಅಂದ್ರೆ ಅದು ಯಾಕೆಂದ್ರೆ ನಾನು ಡ್ರೈವರ್ ಮತ್ತೆ ಕಂಡಕ್ಟರ್, ಮಕ್ಕಳೊಟ್ಟಿಗೆ ಒಂದು ಒಳ್ಳೆ ಫ್ರೆಂಡ್ಲಿ ಆಗಿ ಒಂದು ಅಣ್ಣ ತಮ್ಮಂತ ಇದ್ದೇವೆ, ಗೊತ್ತಾಯ್ತು. ಹಾಗೆ ಎಲ್ಲ ಒಂದು ಸಲ ಬಂದ್ರೆ ಈ ಬಸ್ಸಿಗೆ ಮತ್ತೆ ಮರು ದಿವಸ ಇದ್ರಲ್ಲೇ ಬರ್ತಾರೆ. ಹಾಗೆ ಮತ್ತೆ ಬೇರೆ ಬಸ್ ಎಲ್ಲ ಹೋಗುದಿಲ್ಲ. ಎಷ್ಟು ಲೇಟ್ ನೋಡಿ ಸರ್, ಬೇಕಾದ್ರೆ 1 ಗಂಟೆಗೆ ಅವರಿಗೆ ಕಾಲೇಜ್ ಬಿಡ್ತಾರೆ. ನಮ್ದು ಬಸ್ಸಿಗೆ ಕಾದು ಕೂತು 4:40 ನಮ್ದ್ರಲ್ಲೇ ಬರ್ತಾರೆ. ಅಂದ್ರೆ ಬೇರೆ ಬಸ್ ಇದ್ರು ಸಹ ಇದಕ್ಕಿಂತ ಮುಂಚೆ 2-3 ಬಸ್ ಉಂಟು, ಅದ್ರಲ್ಲೆಲ್ಲ ಹೋಗುದಿಲ್ಲ, ಇದ್ರಲ್ಲೇ ಬರ್ತಾರೆ. ಕಾದು ಲೇಟ್ ಆದ್ರೂ ಪರವಾಗಿಲ್ಲ, ಇದ್ರಲ್ಲೇ ಬರ್ತೇವೆ ಅಂತ. ಅಂದ್ರೆ ಅವರಿಗೆ ನಾವು ಅಷ್ಟು ಅವರೊಟ್ಟಿಗೆ ಹಾಗೆ ಫ್ರೆಂಡ್ಲಿ ಆಗಿದ್ದೇವೆ. ಅಂದ್ರೆ ಅವರಿಗೆ ಹೇಳ್ತಾರೆ ನೋಡಿ, ಸಮಥಿಂಗ್ ಅಂದ್ರೆ ಒಂದು ಸಾಂಗ್ ಇಡೋಣ, ಸಬ್ ಹಾಕಿ, ಅಂದ್ರೆ ಅವ್ರು ಹೇಳಿದಾಗ ನಾವು ಸಹ ಎಲ್ಲ ಬೇಕಾದಾಗೆಲ್ಲ ಮಾಡ್ತೇವೆ. ಹಾಗೆ ಮಕ್ಕಳು ಹಾಗೆ ಎಲ್ಲ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತದಲ್ಲ. ಹಾಗೆ ಮತ್ತೆ ನೋಡಿ, ಮೊನ್ನೆ ಅವರೇ ಒಂದು ಸ್ಟೂಡೆಂಟ್ ಅವರು ಕೊಟ್ಟದ್ದು ಇದನ್ನು ಗಿಫ್ಟ್ ಕೊಟ್ಟಿದ್ದಾರಲ್ಲ, ನಮ್ದು ಸ್ಟೂಡೆಂಟ್ ಕೊಟ್ಟದ್ದು. ಮತ್ತೆ ಇದೆಲ್ಲ ನಮ್ದು ಕ್ಲೀನರ್ ಅವರು ಹಾಕಿದ್ದು ಬಸ್. ಒಳ್ಳೆ ಡೆಕೋರೇಷನ್ ಆಗಿದೆ ಫುಲ್ ಬಸ್. ಹಾಗೆ ಮತ್ತೆ ಅಂದ್ರೆ ನಮ್ದು ಕಂಡಕ್ಟರ್ ಸಹ ಹಾಗೆ, ಯಾರು ಪ್ಯಾಸೆಂಜರ್ ಒಟ್ಟಿಗೆ ಎಂತ ಜಗಳ ಎಲ್ಲ ಮಾಡುದಿಲ್ಲ. ಎಷ್ಟಿದೆ ಒಂದು ಸಮಾಧಾನ ರೀತಿಯಲ್ಲಿ ಕೂಲ್ ಆಗಿ ತಗೊಂಡು ಹೋಗ್ತಾರೆ, ಲ್ಯಾಂಡ್ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಸಹ ನಮ್ದು ಕಂಡಕ್ಟರ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ಅವರಿದ್ರೆ ಮಾತ್ರ ಜಾಸ್ತಿಯಾಗಿ ಬರುದು. ಹಾಗೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಎಲ್ಲ ಮಕ್ಕಳೊಟ್ಟಿಗೆ. ಅಂದ್ರೆ ಈಗ ಅವರು 1 ದಿವಸ ರಜೆ ಮಾಡಿದ್ರೆ ಸಹ ಕೇಳ್ತಾರೆ ಮಕ್ಕಳು, ಅಂದ್ರೆ ಇವತ್ತು ಅವ್ರಿಲ್ವಾ, ಏನಿಲ್ಲ, ಏನ್ ಬರುದಿಲ್ಲ, ಯಾವಾಗ ಬರ್ತಾರೆ, ಹಾಗೆ ಎಲ್ಲ. ಅಂದ್ರೆ ಅವರಂದ್ರೆ ಜಾಲಿ ಆಗಿರ್ತಾರೆ, ಎಲ್ಲ ಫ್ರೆಂಡ್ಲಿ ಆಗಿ. ಅಂದ್ರೆ ಬೇರೆಯವರು ಈಗ ಹೊರಗೆ ಎಲ್ಲ ನೋಡಿದ್ರೆ ಅಂತ ಬೇರೆ ಬೇರೆ ಹೇಳ್ತಾರೆ, ಅದು ನಾವೆಲ್ಲ ಹಾಗೆ ಎಲ್ಲ ಹಾಗೆ. ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬರ್ಲಿಕ್ಕೆ ಏನ್ ಸರ್ ನಿಮ್ಗೆ ಮೋಟಿವೇಟ್ ಮಾಡಿದ್ದು? ಮೋಟಿವೇಟ್ ಅಂದ್ರೆ ನಾನು ಮೊದಲಿಂದ ಅಂದ್ರೆ ನಾನು 7th ಇರುವಾಗ್ಲೇ ನಮ್ದು ಮನೆಯಲ್ಲಿ ನಾನು ತಂದೆಯೊಟ್ಟಿಗೆ ಗಾಡಿಯಲ್ಲಿ ಇತ್ತು. ಅದ್ರಲ್ಲೆಲ್ಲ ಸ್ವಲ್ಪ ಸ್ಟಡಿ ಮಾಡಿ 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 ಹಾಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಸರ್, ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಗೆ ಬರ್ಲಿಕ್ಕೆ ಏನ್ ಸರ್ ಮೋಟಿವೇಟ್ ಮಾಡಿದ್ದು? ಮೋಟಿವೇಟ್ ಅಂದ್ರೆ ಎಂತಲ್ಲ ಸರ್, ಅಂದ್ರೆ ನಮ್ಮ ತಂದೆಯವರು ಸಹ ಒಂದು ಡ್ರೈವರೇ. ಹಾಗೆ ನಾನೊಂದು 7th ಎಲ್ಲ ಹೋಗುವಾಗ ಎಣಿಸ್ತಿದ್ದೆ ನಾನು ಒಂದು ಮುಂದೆ ದೊಡ್ಡ ಡ್ರೈವರ್ ಆಗ್ಬೇಕಂತ. ತುಂಬಾ ಆಸೆ ಆಯ್ತು ನಂಗೆ ಡ್ರೈವಿಂಗ್ ಫೀಲ್ಡ್. ಅಂದ್ರೆ ನಾನು ಚಿಕ್ಕ ಎಲ್ಲ ಬಸ್ಸಲ್ಲೆಲ್ಲ ನಮ್ದು ಅಜ್ಜಿ ಮನೆಗೆಲ್ಲ ಹೋಗುವಾಗ ನಾನೆಲ್ಲ ಬಸ್ ಅವರೆಲ್ಲ ನೋಡುವಾಗ ಮುಂದೆ ಗೊತ್ತು ಅವರನ್ನು ಡ್ರೈವಿಂಗ್ ಮಾಡುವಾಗ ಹಾಗೆ ಎಲ್ಲ ತುಂಬಾ ಕ್ರೇಜ್ ಇತ್ತು. ನಾಸಿ ಈಗ ಬಿಡ್ಬೇಕು ಬಸ್ ಹಾಗೆ ಹೀಗೆ ಅಂತ. ಮತ್ತೆ ನಂಗೆ ಬಸ್ ಫೀಲ್ಡ್ ಮುಂಚೆಯಿಂದ ನಂಗೆ ಬಸ್ಸಲ್ಲಿ ಬರ್ಬೇಕಂತ ತುಂಬಾ ಆಸೆ ಇತ್ತು, ಸಣ್ಣಗಿರುವಾಗಿಂದ ಸಹ ನಂಗೆ. ಆದ್ರೆ ಬಸ್ಸಲ್ಲಿ ಎಲ್ಲ ನಮ್ಗೆ ಸಿಕ್ತಿರ್ಲಿಲ್ಲ ಡ್ಯೂಟಿ ಎಲ್ಲ, ಅಂದ್ರೆ ಅದು ಹೇಗೆ ಬರುದು ಅದ್ರೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಹಾಗೆ ನಾನು ಮತ್ತೆ ಲಾಸ್ಟಿಗೆ ಒಬ್ರು ನಮ್ದು ಅಣ್ಣ ಇದ್ದಾರೆ, ಅವರೊಂದು ಬಸ್ಸಿಗೆ ಸೇರಿಸಿದ್ರು. ಅಂದ್ರೆ ಮತ್ತೆ ನಂಗೆ ಈಗ 10th ಬರುವಾಗ ನಾನು ಫಸ್ಟಿಗೆ ನಾನು ಮನೆಯಲ್ಲಿ ಇದ್ದದೊಂದು ನನ್ನ ತಂದೆಯೊಟ್ಟಿಗೆ ರಿಕ್ಷಾ ಇತ್ತು, ಅದರಲ್ಲಿ 10th ಬರುವಾಗ ನಾನು ಅದರಲ್ಲಿ ಡ್ರೈವಿಂಗ್ ಎಲ್ಲ ಶುರು ಮಾಡಿದ್ದೆ 10th ಅಲ್ಲಿ. ಮತ್ತೆ 10th ಅಲ್ಲಿ ನಾನು ಕಾರ್ ಇತ್ತು, ನಮ್ದು ಸ್ವಂತ ಕಾರ್ ಇತ್ತು, ಅದರಲ್ಲೆಲ್ಲ ಡ್ರೈವಿಂಗ್ ಎಲ್ಲ ಕಲ್ತು ಮತ್ತೆ ಹಾಗೆ. ಓಕೆ ಸರ್, ಮತ್ತೆ ಈಗ ಬಸ್ ಫೀಲ್ಡ್, ಅದರ ನಂತರ ಇದಕ್ಕೆ ಹೋದಲ್ಲ ತರಕಾರಿ ಗಾಡಿಗೆ? ಅಂದ್ರೆ ತರಕಾರಿ ಗಾಡಿ ಅಂತಲ್ಲ ಸರ್, ಅದಕ್ಕಿಂತ ಮುಂಚೆ ನಾನು ಈ ಕೋಲ್ಡ್ ಡ್ರಿಂಕ್ಸ್ ಮತ್ತೆ ತಿಂಡಿದ್ದು ಲೈನ್ಸ್ ಎಲ್ಲ ಅದ್ರಲ್ಲೆಲ್ಲ ಇದ್ದೆ. ಮತ್ತೆ ವೆಲ್ಡಿಂಗ್ ಶಾಪ್ ಅಲ್ಲಿ ಸಹ ಕೆಲಸ ಮಾಡಿದೆ 1.5 ವರ್ಷ. ಅದು ಮೊದಲು ಒಂದು ಎಷ್ಟೊಂದು 10th ಆದ್ಮೇಲೆ ಹಾಗೆ ಆದ್ಮೇಲೆ ಡ್ರೈವಿಂಗ್ ಫೀಲ್ಡ್ ಬಂದ ಸರ್. ಓಕೆ ಸರ್, ಹೇಗೆ ಸರ್ ಹೇಗೆ ನಡೀತಿದೆ ನಿಮ್ಮ ಡ್ರೈವಿಂಗ್ ಫೀಲ್ಡ್? ತೊಂದ್ರೆ ಇಲ್ಲ ಸರ್, ಈಗ ಎಂತ ತೊಂದ್ರೆ ಇಲ್ಲ ಡ್ರೈವಿಂಗ್ ಫೀಲ್ಡ್ ಅಂದ್ರೆ. ಅಂದ್ರೆ ಬೇರೆ ಎಲ್ಲ ಕೆಲಸ ನೋಡಿದ್ರೆ ಇದು ಸ್ವಲ್ಪ ರಿಸ್ಕಿ. ರೋಡಲ್ಲೆಲ್ಲ ಹೋಗುವಾಗ ಸಡನ್ಲಿ ಒಮ್ಮೊಮ್ಮೆ ಬರ್ತಾರೆ ಅಡ್ಡ, ಮತ್ತೆ ನಾವು ಪ್ಯಾಸೆಂಜರ್ ಎಲ್ಲ ಗೊತ್ತಾಗುದಿಲ್ಲ. ಅಂದ್ರೆ ನಾವು ಸ್ವಲ್ಪ ಬ್ರೇಕ್ ಕೊಟ್ಟು ಕೂಡಲೇ ನಮ್ದು ತಪ್ಪು ತರ ಮಾಡ್ತಾರೆ. ಎಂತ ಓಕೆ ಸರ್, ನಮ್ದು ಆಶಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಒಂದು ಒಳ್ಳೆ ರೀತಿಯಲ್ಲಿ ರನ್ ಆಗ್ಲಿಕ್ಕೆ ಕಾರಣ ಅಂದ್ರೆ ನಮ್ದು ಈ ರೂಟ್ ಇದು ಜನಗಳು. ಮತ್ತೆ ಯಾಕೆಂದ್ರೆ ನಮ್ದೊಂದು ಜನಗಳು ಮತ್ತೆ ಮಕ್ಕಳೆಲ್ಲ, ಯಾಕಂದ್ರೆ ಒಂದು ನಮ್ಗೆ ಫುಲ್ ಎನಿ ಟೈಮ್ ಅಂದ್ರೆ ಒಂದು ಎಷ್ಟಂದ್ರೆ ಒಂದು ಪುರ್ಸೊತ್ತಿಲ್ಲ. ಅಂದ್ರೆ
ಒಂದು ಸಿಟ್ಟಿಂಗ್ ಆದ್ರೂ ಗಾಡಿ ಹೋಗ್ತದೆ, ಅದು ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತೆ ಮಕ್ಕಳು ಸಹ ಹಾಗೆ, ಒಂದು ಮುಂಚೆ ನಮ್ಗಿಂತ ಮುಂಚೆ ಬೆಳಗ್ಗೆ ಮತ್ತೆ ಸಂಜೆ ಸಹ ಹಾಗೆ, ಒಂದು ನಮ್ಗಿಂತ ಮುಂಚೆ 2-3 ಗಾಡಿ ಹೋಗ್ತದೆ, ಅದ್ರಲ್ಲಿ ಹೋಗುದೇ ಇಲ್ಲ. ಮತ್ತೆ ದೊಡ್ಡ ಸೀಟ್ ಸಹ ಹಾಗೆ, ದೊಡ್ಡವರು ಸಹ ಹಾಗೆ. ಅಂದ್ರೆ ನಾವು ಮಕ್ಳು ತರ ಇದ್ದೇವೆ ಗೊತ್ತಾಯ್ತಾ, ನಮ್ಗೆ ನಾವು ಮನೆ ತರ ನಮ್ಗೆ ಕಾದು ಕೂತು ನಮ್ಮದ್ರಲ್ಲಿ ಮಾತಾಡ್ಕೊಂಡೆಲ್ಲ ಹೋಗಿ ಎಂಜಾಯ್ಮೆಂಟ್ ಅಲ್ಲಿ ಬರ್ತಾರೆ. ಅಂದ್ರೆ ನಾವು ಅವರಿಗೆ ನಾವು ಅಷ್ಟೇ ಋಣಿ ಆಗಿರ್ತೇವೆ. ಯಾಕಂದ್ರೆ ಅವರೆಂತ ಹೇಳಿದ್ರು ಸಹ, ಅಂದ್ರೆ ನೀವು ಇಲ್ಲಿ ನಿಲ್ಲಿಸಿ ನಮ್ಗೆ ಒಂದು 5 ನಿಮಿಷ ನಿಲ್ಲಿಸಿ, ನಾವೊಂದು ಮೆಡಿಕಲ್ಗೆ ಹೋಗಿ ಬರ್ಲಿಕ್ಕೆ ಉಂಟು, ಇಲ್ಲೊಂದು ಎಂತ ದಿನಸಿ ಎಲ್ಲ ತರ್ಲಿಕ್ಕೆ ಉಂಟು, ನಮ್ಗೆ ಟೈಮ್ ಇರದಿದ್ರು ಸಹ ನಾವು ಅಲ್ಲಿ ಒಂದು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಿ ಅವರಿಗೆಲ್ಲ ಬೇಕಾದ ರೀತಿಯೆಲ್ಲ ವ್ಯವಸ್ಥೆ ಮಾಡಿ ಇದು ಮಾಡ್ತೇವೆ. ಹಾಗೆ ಅವರಿಗೆಲ್ಲ ಮತ್ತೆ ಒಂದು ಎಂತಾದ್ರು ಅವ್ರಿಗೆ ಕೆಲವೊಮ್ಮೆ ಬರ್ಲಿಕ್ಕೆ ಆಗುದಿಲ್ಲ, ನಮ್ದೊಂದು ಪಾರ್ಸೆಲ್ ತನ್ನಿ ಅಂದ್ರೆ ಎಲ್ಲ ತಂದು ಅವರಿಗೆಲ್ಲ ಕೊಡ್ತೇವೆ. ಹಾಗೆ ಅಂದ್ರೆ ಅವ್ರದ್ದು ಮನೆ ಇರ್ತಾರೆ ಗೊತ್ತಾಯ್ತು. ಹಾಗೆ ಮತ್ತೆ ಎಷ್ಟು ಲೇಟ್ ಆದ್ರೂ ಸಹ ಇದ್ರ ಮುಂಚೆ ಎಷ್ಟು ಗಾಳಿ ಇದ್ರು ಸಹ ಅದ್ರಲ್ಲಿ ಹೋಗುದಿಲ್ಲ. ಅಂದ್ರೆ ನಮ್ಗೆ ಕಾದು ಕೂತ್ ಬರ್ತಾರೆ, ಅದು ನಮ್ಗೆ ಸಹ ಖುಷಿ ಆಗ್ತದೆ. ಅಂದ್ರೆ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ ಎಷ್ಟಿದ್ರು ಸಹ. ಹಾಗೆ ನೀವು ಕೊಡುವ ಸರ್ವಿಸ್ಗೆ ಜನರ ಪ್ರೀತಿ ಇದೆಯಲ್ಲ ಹಾಗೆ. ಹೌದು ಸರ್, ಹೌದು. ಅದೊಂದು ನಮ್ಗೆ ತುಂಬಾ ಖುಷಿ ಉಂಟು ಇದರಲ್ಲಿ. ಅಂದ್ರೆ ನಾನು ಈ ರೂಟಿಗೆ ರೂಟಿಗೆ ಮಾಳ ರೂಟಿಗೆ ಬಂದು ನಾನು ಒಂದು 3 ವರ್ಷ ಆಯ್ತು. ಈ ಗಾಡಿಯಲ್ಲಿ 1 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಕುಷ್ಮಣ್ಣಿಯಲ್ಲಿದ್ದೆ ಹಾಗೆ. ಓಕೆ ಸರ್, ಓಕೆ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ಇಷ್ಟ ಅಂದ್ರೆ ಮೊದಲಿದಾಗಿ ನಿಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಸರ್. ಯಾಕಂದ್ರೆ ನೀವೊಂದು ಡ್ರೈವರ್ ಕಂಡಕ್ಟರ್ ಅವ್ರ ಬಗ್ಗೆ ಎಲ್ಲ ಕಷ್ಟ ಎಲ್ಲ ತಿಳ್ಕೊಂಡು ಇಲ್ಲಿ ತನಕ ಬಂದು ನಮ್ದೊಂದು ಕಷ್ಟವನ್ನು ನೀವೊಂದು ಬೇರೆಯವರಿಗೆಲ್ಲ ತೋರಿಸ್ತೀರಲ್ಲ, ಹಾಗೆ ನಮ್ಗೆ ಸಹ ಒಂದು ತುಂಬಾ ಖುಷಿ ಉಂಟು ಇದರ ಮೇಲೆ. ಅಂದ್ರೆ ನಮ್ದೆಲ್ಲ ಕಷ್ಟ ಕೇಳೋರು ಯಾರಿಲ್ಲ, ಎಲ್ಲ ಅವರದೇ ಎಲ್ಲ ಇದು ಮಾಡ್ತಾರೆ. ಅಂದ್ರೆ ಈಗ ನಮ್ದೊಂದು ಡ್ರೈವರ್ ಕಷ್ಟ ಎಂತ ಅಂತ ಈಗ ಹೊರಗಿನವರಿಗೆಲ್ಲ ಗೊತ್ತಾಗ್ಬೇಕಾದ್ರೆ ಈಗ ನಿಮ್ಮಂತವರಿಂದ ಸಾಧ್ಯ. ಅಂದ್ರೆ ನೀವು ಈಗ ಯೂಟ್ಯೂಬ್ ಅಲ್ಲೆಲ್ಲ ತೋರಿಸಿದ್ರೆಲ್ಲ ಗೊತ್ತಾಗ್ತದೆ ನಮ್ಗೆ ಎಷ್ಟು ಕಷ್ಟ ಉಂಟು, ನಮ್ಮ ಕಂಡಕ್ಟರ್ ಡ್ರೈವರ್ ಇದೆಲ್ಲ ಎಷ್ಟು ಕಷ್ಟ ಉಂಟು, ಪ್ರಾಬ್ಲಮ್ ಎಷ್ಟು ಉಂಟು. ಅಂದ್ರೆ ನೋಡಿ, ಈಗ ನಮ್ಗೆ ಸಹ ಎಲ್ಲ ಸಂಜೆ ಎಲ್ಲ ಆಗುವಾಗ ನಮ್ಗೆ ಕಲೆಕ್ಷನ್ ಎಲ್ಲ ಕೊಡ್ಬೇಕು, ಅದೆಲ್ಲ ಕಿರಿಕಿ. ಈಗ ಯಾರಿಗಾದ್ರೂ ಗೊತ್ತುಂಟ ಎಷ್ಟು ಪ್ಯಾಸೆಂಜರ್ ಬರ್ತಾರೆ, ಇವರು 1 ರೂಪಾಯಿಗೆ 2 ರೂಪಾಯಿಗೆಲ್ಲ ಜಗಳ ಮಾಡ್ತಾರೆ ನಮ್ದು